ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ತುಂಬ ದಿನವೇ ಆಯಿತು ವ್ಲಾಗ್ಸ್ ಅಪ್ಲೋಡ್ ಮಾಡಿ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಅದಕ್ಕೋಸ್ಕರ ಇವತ್ತು ಬನಶಂಕರಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಇತ್ತು, ತೇರೆಲ್ಲ ಇತ್ತು. ನಾನು ಬೆಳಗ್ಗೆ ಹೋಗಿದ್ದೆ, ತಿರ್ಗಾ ಸಾಯಂಕಾಲನೂ ಹೋಗಿದ್ದೆ. ನನಗೆ ಟಿಕೆಟ್ ಅಂದರೆ ಡೈರೆಕ್ಟ್ ಅಭಿಷೇಕಕ್ಕೆಲ್ಲ ಬರೆಸ್ಬಿಟ್ಟು ಡೈರೆಕ್ಟ್ ಹೋಗಿದ್ದು. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು, ಅಂದರೆ ಈ ಥರ ಜಾತ್ರೆ ಎಲ್ಲ ಇದ್ದಿದ್ದ ಟೈಮಲ್ಲಿ. ಬಟ್ ತುಂಬ ಜನ ಇರ್ತಾರೆ, ಈಚೆಗಡೆ ಓಡಾಡೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಯಾಕಂತಂದರೆ ಒಳಗಡೆ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಮತ್ತು ಫುಲ್ಲು ಒಳಗಡೆ ಹೋಗೋಕ್ಕಾಗಲಿಲ್ಲ, ಫಸ್ಟ್ ರೋ ಅಲ್ಲೇ ಬಿಟ್ಟರು. ರಶ್ ಇಲ್ಲ ಅಂತಂದಾಗ ಅಭಿಷೇಕಕ್ಕೆ ಬರ್ಸಿದ್ರೆ ಫುಲ್ ಮುಂದೆನೇ ಬಿಡ್ತಾರೆ. ಅದಾದಮೇಲೆ ನಾವು ನಾನು ಅನ್ಸೇಫ್ ಅಂತ ಏನಕ್ಕಂತೆ ಅಂತಂದರೆ, ಮೆಟ್ರೋ ಸ್ಟೇಷನಿಂದ ಇಳಿದ ತಕ್ಷಣ ಫುಲ್ಲು ಜನ, ಜಾತ್ರೆ ಅಂತಂದರೆ ತುಂಬ ಹೋಗಿರ್ತಾರಲ್ವ, ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಆಮೇಲೆ ಒಂದು ಥೆಫ್ಟ್ ಎಲ್ಲ ಆಗಿತ್ತು. ಸೊ ಅದಕ್ಕೋಸ್ಕರ ಅಷ್ಟೇ. ಬ್ಯಾಕ್ ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ, ಯಾವಾಗಲೂ ಮನೇಲಿ ಭಾಳ ನೆಲೆ ಇರುತ್ತೆ. ಈ ಸರ್ತಿ ಮನೆಗೆ ಪೂಜೆ ಮಾಡಿ ಇವಾಗ ಊರಿಗೆ ಹೊರಟಿದ್ವಿ. ಅಲ್ಲಿ ಗಿಡ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಕೊನೆಗೆ ಹೋಗ್ಬಿಟ್ಟು ಬರೋಣ ಅಂತ. ನನಗಿಂತ ಕಿಡ್ಸ್ ಎಲ್ಲ ಜಾಸ್ತಿ ಎಕ್ಸೈಟೆಡ್. ಹಳ್ಳಿಯಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ನಾನು ಹಬ್ಬದ ಟೈಮಲ್ಲಿ ಹೋಗ್ತಾ ಇರೋದು. ಎಲ್ಲರೂ ಹೋಗ್ತಾ ಇದ್ದೀವಿ ಫ್ಯಾಮಿಲಿ. ಇಂಜಿನ್ ಬಂತಾ ರೆಡಿ ಆಗಿದ್ದೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇ. ಕಾರು ನಾವು ಇದೇ ಜಮೀನ್ ಹತ್ರ ಬಂದಿದ್ವಿ. ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ತಿರ್ಗಾ ಇನ್ನೊಂದು ಜಮೀನ್ ಹತ್ರ ಹೋಗೋಣ ಅಂತ. ಇಲ್ಲಿ ನಾವು ಅಡಿಕೆ ಹಾಕಿದ್ದು ನಾನು ಲಾಸ್ಟ್ ಟೈಮೆಲ್ಲ ತೋರಿಸಿದ್ನಲ್ಲ, ಅಲ್ಲಿಗೆ ಬಂದಿದ್ವಿ. ಫಸ್ಟ್ ಅಲ್ಲಿ ಪೂಜೆ ಮಾಡಿಕೊಂಡು ಹೋಗೋಣ ಅಂತ. 1 ವರ್ಷ ಆಯಿತು ನಾವು ಆಗಲೇ ಪೂಜೆ ಮಾಡಿ. ನಾನು ಇಲ್ಲಿ ಹೋಗೇ ಇಲ್ಲಿ ಬಂದು ಒಂದು 8 ಮಂತ್ಸ್ ಆಗಿರಬೇಕು. ಅಲ್ಲಿ ಊರೊಳಗಡೆ ಎಲ್ಲ ಹೋಗಿ 1 ಇಯರೇ ಆಯಿತು. ಸೊ ಇಲ್ಲಿ ಉತ್ತ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು, ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ಮಾಡ್ತಾರಲ್ಲ ಗಿಡಕ್ಕೆ, ಅದೆಲ್ಲನೂ ಪೂಜೆ ಮಾಡಿಕೊಂಡು ಇವಾಗ ತಿರ್ಗಾನು ಅಲ್ಲಿಗೆ ಹೋಗಬೇಕಾಗಿತ್ತು. ಮನೆ ಹತ್ರನೂ ಮಳೆ ಹಿಂದಿನ ದಿವಸನೋ ಅದಕ್ಕೆ ಹಿಂದಿನ ದಿವಸನೇನೋ ಬಂದು ಹೋಗಿತ್ತು ಅನಿಸುತ್ತೆ. ಮತ್ತು ನೀರೆಲ್ಲ ಬಿಟ್ಟಿರ್ತಾರಲ್ಲ ಗಿಡಕ್ಕೆ, ಅಲ್ಲಲ್ಲೇ ಅದು ಕಾಲಿಟ್ಟಿದ ತಕ್ಷಣ ಒಳಗಡೆ ಹೋಗೋ ಥರ ಇತ್ತು. ಸ್ವಲ್ಪ ನೋಡಿಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ಉತ್ತಕ್ಕೆ ಎಲ್ಲ ಒಂದು ಸ್ವಲ್ಪ ನಾವು ಸಡನ್ನಾಗಿ ಹೋಗಿದ್ದಲ್ವ, ಇಲ್ಲಾಂದರೆ ಒಂದು ಸ್ವಲ್ಪ ಕ್ಲೀನೆಲ್ಲ ಮಾಡಿಸಿರ್ತಾಯಿದ್ರು. ನಾವು ಸಡನ್ನಾಗಿ ಹೋಗಿರೋದ್ರಿಂದ ಹಾಗೆ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಆನ್ ದ ವೇನೇ ನಾವು ಇದೆಲ್ಲ ತೊಗೊಂಡಿರೋ ಪೂಜೆ ಸಾಮಾನು. ಇನ್ನೊಂದು ದಿವಸ ಎಲ್ಲ ಏನೂ ಐಡಿಯಾ ಇರಲಿಲ್ಲ ನಮಗೆ ಹೋಗಬೇಕು ಅಂತೆಲ್ಲನೂ. ಸಡನ್ನಾಗಿ ಹೋಗಿರೋದ್ರಿಂದ ಹಾಗೆ ಅಲ್ಲೇ ಕುಣಿಗಲ್ ಇದರಲ್ಲೇ ತೊಗೊಂಡು ಪೂಜೆ ಸಾಮಾನೆಲ್ಲ ಪೂಜೆ ಮಾಡ್ಕೊಂಡು ಮನೆಯಿಂದ ಸಿಹಿಯನ್ನು ಒಂದು ಮಾಡ್ಕೊಂಡಿದ್ದೆ ಅಷ್ಟೇ, ಅಲ್ಲಿ ಎಡೆ ಎಲ್ಲ ಹಾಕೋದಕ್ಕೆ. ಮತ್ತು ಇದು ಅಲ್ಲಿ ಊಟನೂ ತಿನ್ನೋದಕ್ಕೆ ಎಲ್ಲನೂ ಅಂತ ಸಿಹಿ ಪೊಂಗಲ್ ಒಂದು ಮಾಡ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಏನಾದರೂ ಅನ್ನ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ಇನ್ನು ಇಲ್ಲಿಂದ ಅದು ಒಂದು 3 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಅಷ್ಟಾಗುತ್ತೆ ಒಳಗಡೆ ಹೋಗಬೇಕು, ಇನ್ನು ನಮ್ಮ ಮಾವ ಅವ್ರದ್ದು ಜಾಗಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೆಕ್ಸ್ಟು ಹಿಂಗೆ ಹೋಗ್ತಾ ಗೊತ್ತಾಗುತ್ತೆ ಅದು ಡೀಟೇಲಾಗಿ. ಇಲ್ಲಿ ಹುತ್ತಕ್ಕೂ ಮಾಡಿಬಿಟ್ಟು ಅದ್ರ ಪಕ್ಕನೇ ಒಂದು ಅಡಿಕೆ ಗಿಡನೂ ಇತ್ತು ಚಿಕ್ಕದು, ಅದಕ್ಕೂ ಪೂಜೆ ಮಾಡಿದೆ. ಇವಾಗ ಎಲ್ಲ ಗಿಡಕ್ಕೂ ಸೇರಿಸಿ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಗಿಡಕ್ಕೆ ಇಲ್ಲಿ ಪಕ್ಕದಲ್ಲೇ ಇತ್ತಲ್ಲ ಹಾಗೇ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದು. ಮಕ್ಕಳಂತೂ ಸಖತ್ ಎಕ್ಸೈಟ್ ಆಗಿದ್ರು. ದಿಹಾನ್ಗಂತೂ 4 ಡೇಸ್ ರಜಾ ಇತ್ತು. 4 ಡೇಸ್ ರಜದಲ್ಲೂ 3 ಡೇಸ್ ಮನೇಲೇ ಟೈಮ್ ಸ್ಪೆಂಡ್ ಮಾಡಿದ್ದ. 1 ಡೇ ಈ ಥರ ಎಲ್ಲ ಫುಲ್ಲು ನೀವೇನು ಆಡ್ತೀರೋ ಆಡ್ಕೊಳ್ರಿ ಅಂತ ಬಿಟ್ಬಿಟ್ಟಿದ್ವಿ. ಯಾವಾಗಲೂ ಮನೇಲಿ ಇದ್ದಿದ್ದು ಅವ್ರಿಗೂ ಬೋರ್ ಆಗಿಬಿಟ್ಟಿರುತ್ತಲ್ಲ. ಈ ಥರ ಎಲ್ಲ ಪೂಜೆ ಮಾಡಿ ನಮ್ಮ ಮಾವ ಎಲ್ಲರೂ ಹೋಗಿದ್ರಿ. ಪೂಜೆ ಮಾಡಿಕೊಂಡು ಇದು ಬಾಳೆ ಇದೂ ಅಷ್ಟೇ. ಇವಾಗ ನೆಕ್ಸ್ಟು ಅಲ್ಲಿಗೆ ಹೋಗ್ತಾಯಿದ್ದೀವಿ, ಮುಂದೆ ಜಾಗ ಅಂದರೆ ನೆಕ್ಸ್ಟ್ ನಮ್ಮ ಮಾವ ಅವರ ಊರಿಗೆ. ನಮ್ಮ ಮಾವ ಅವರ ಅಮ್ಮ ಅವರೆಲ್ಲ ಇದ್ದಿದ್ದು ಆ ಕಡೆ, ಅಲ್ಲಿ ಇನ್ನೂ ಜಾಗ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮಾವ ಅಲ್ಲಿ ಮನೆ ಕಟ್ಸಿದ್ದಾರೆ. ಸೊ ಅಲ್ಲಿ ಹೋಗಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಅಲ್ಲೊಂದು ಸ್ವಲ್ಪ ನಮ್ಮ ಮಾವದೆಲ್ಲ ಕೆಲಸ ಇತ್ತು, ಅದು ಮುಗಿಸ್ಕೊಳ್ಳೋವರೆಗೂ ಅಕ್ಕಿ ಮತ್ತು ಅದೆಲ್ಲ ತೊಗೊಂಡು ಹೋಗಿದ್ವಿ. ಇದೆ ಅಲ್ಲಿ ಕಟ್ಸಿರೋದು ಒಂದು ಹೋಗಿ ಯಾವತ್ತಾದರೂ ಅವ್ರು ಸ್ಟೇ ಆಗೋದಕ್ಕೆ, ಇಲ್ಲ ನಾವು ಹೋಗಿ ಬರೋದಕ್ಕೆ ಆ ಥರ ಕಟ್ಸಿರೋದು. ದಿಹಾನು ಮತ್ತು ನಮ್ಮ ಮಾವ ಎಲ್ಲನೂ ಅವ್ರ ಗಾಡೀಲಿ ಬಂದಿದ್ರು 2 ವೀಲರಲ್ಲಿ ಕುಣಿಗಲ್ಲಿಂದ.
ಸೊ ಇಲ್ಲಿ ನಾವು ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡಿಕೊಂಡು ಬಾಳೆ ಎಲೆ ಎಲ್ಲ ಅಲ್ಲೇ ಇತ್ತಲ್ಲ ಅಲ್ಲೇ ಕಟ್ ಮಾಡಿಕೊಂಡು ಊಟಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಂದರೆ ಇಲ್ಲಿ ಏನು ಮಾಡಿದ್ರೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅಂದರೆ ಫಸ್ಟು ಬೇಳೆ ಸಾರು ಮಾಡೋಣ ಅಂದ್ಕೊಂಡ್ವಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇರಲಿಲ್ಲ, ನಾವು ಸಡನ್ನಾಗಿ ಹೋಗಿದ್ದಲ್ಲ. ಅಲ್ಲಿ ಏನೇನು ಅವೈಲೇಬಲ್ ಇತ್ತೋ ಅಷ್ಟಕ್ಕೆ ಮಾತ್ರ ತೊಗೊಂಡು ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಅನ್ನ ಮತ್ತು ಟೊಮೆಟೊ ಗೊಜ್ಜು ಮತ್ತು ಸಿಹಿ ಅನ್ನ. ಸೊ ಇಲ್ಲೆಲ್ಲ ಊಟ ಮಾಡಿಕೊಂಡು ಮಕ್ಕಳೆಲ್ಲ JCBನೂ ತೊಗೊಂಬಂದಿದ್ದ ಮನೆಯಿಂದ ಮಕ್ಕಳೆಲ್ಲ ತೊಗೊಂಡು ಬಂದು ಆಟಾಡ್ತಾಯಿದ್ರು ಅವ್ರೂ. ನಾನು ಫುಲ್ಲು ಬಿಟ್ಬಿಟ್ಟಿದ್ದೆ, ಅದು ಬೇರೆ ವೈಟ್ ಟಿ ಶರ್ಟ್ ಹಾಕಿದ್ದೆ, ನನಗಂತೂ ಏನು ಮ್ಯಾಟ್ರ್ ಆಗೋಲ್ಲ. ಅವ್ರು ಎಂಜಾಯ್ ಮಾಡೋದು ಒಂದೇ ಖುಷಿ ನನಗೆ. ಮಣ್ಣಲ್ಲಿ ನೀರೆಲ್ಲ ಹಾಕ್ಕೊಂಡು ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಎಲ್ಲ ಹಾಕ್ಕೊಂಡು ಆಟಾಡ್ತಾಯಿದ್ರೆ. ಇನ್ನು ಮನೆಗೆ ಹೋದ್ಮೇಲೆ ಆಬ್ವಿಯಸ್ಲಿ ಅವ್ರ ಪಾಡ್ಗವರು ಬ್ಯುಸಿ ಆಗೋಗ್ತಾರೆ. ಮತ್ತು ಅವ್ರ ಪಾಡ್ಗವರು ಏನಂದರೆ TV ನೋಡ್ಕೊಳ್ಳೋದು ಅದು ಇದು ಆಟಾಡೋದೇ ಆಗೋಗುತ್ತೆ. ಈ ಥರ ಎಲ್ಲ ಎಂಜಾಯ್ ಮಾಡೋದೆಲ್ಲ ತುಂಬ ರೇರ್ ಅಂದ್ಬಿಟ್ಟು. ಮತ್ತು ಅಲ್ಲಿ ಚಾನಲ್ ನೀರದು ನಿಮಗೆ ಏನಂತಾರೆ, ಅದು ನದಿ ಥರನೇ ಹರಿಯೋದಂತೆ, ಅದು ಫ್ಲೋ ಆಗುತ್ತೆ ಚಾನಲ್ ವಾಟರ್. ಕೆಲವೊಬ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ, ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಇದೆಲ್ಲ ಹೇಮಾವತಿ ಚಾನಲ್ ನೀರಂತೆ. ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಇವಾಗ ಮಳೆ ಇಲ್ಲಿಲ್ವಲ್ಲ, ಸ್ವಲ್ಪ ನೀರು ಕಮ್ಮಿ ಇತ್ತು. ಮಳೆ ಇದ್ದರೆ ಅಲ್ಲಿ ಫುಲ್ಲು ಜಾಸ್ತಿ ಇರುತ್ತೆ ಅಂತ ನೀರಲ್ಲೂ ಎಲ್ಲ ಆಟಾಡ್ದಂಗೆ ಆಯಿತು. ಮಣ್ಣಲ್ಲೂ ಎಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳು ಬಂದರು. ಅಲ್ಲಿ ಒಬ್ಬರು ಯಾರೂ ಓಡಾಡಲ್ಲ, ಆ ಥರ ಇರುತ್ತೆ. ಫುಲ್ಲು ಪೀಸಾಗಿ ನೋಡ್ಬೋದು ನೀವು ಜಾಗ. ಅದೆಲ್ಲ ಯಾರೂ ಜಾಸ್ತಿ ಓಡಾಡಲ್ಲ ಅಲ್ಲೆಲ್ಲನೂ. ಮಾಮಿ ಮಾಡೋದು ಎಲ್ಲಿ? ಅಲ್ಲ ಇವಾಗಲ್ಲ, ನೆಕ್ಸ್ಟ್ ಮಂತು. ಓ, ನೀನು ನೈಟ್ ಹೇಳ್ತಾ ಇದೆಯಾ? ಹೌದಾ, ಇವಾಗಿಲ್ಲ, ಇವಾಗ ಮನೆಗೆ ಹೋಗೋದು. ಆಯ್ತಾ ಹಾಲಿಡೇಸು? ಆಯ್ತಾ ರಜಾ ಮಜಾ? ತಿರುಗಿ ಕಡೆ ಹಾಲಿಡೇಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.